ಇತ್ತೀಚೆಗೆ ಕರ್ನಾಟಕದಲ್ಲಿ ನಡೆದ ಒಂದು ಘಟನೆ. ಪುನೀತ್ ಕೆರೆಹಳ್ಳಿ ಎಂಬ ಹೋರಾಟಗಾರ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರುವ ಬಾಂಗ್ಲಾದೇಶಿಗರನ್ನ ಅವರ ನಕಲಿ ಆಧಾರ್ ಕಾರ್ಡ್ಗಳ ಸಮೇತ ಕ್ಯಾಮರಾ ಮುಂದೆ ಬಯಲಿಗೆಳೆದಿದ್ದ. ಕಾನೂನು ಬಾಹಿರ ಚಟುವಟಿಕೆಯೊಂದರ ಬೇರನ್ನ ಜಗತ್ತಿನ ಮುಂದೆ ಇಟ್ಟಿದ್ದ. ನಂತರ ಹೋರಾಟಗಾರನ ಬಂಧನ, ಬಾಂಗ್ಲಾದೇಶಿ ವಲಸಿಗರು ಮತ್ತು ನಕಲಿ ಐಡಿಗಳ ಬಗ್ಗೆ ಅಬ್ಬರದ ಸುದ್ದಿಗಳು, ಇವೆಲ್ಲವನ್ನ ನಾವು ಕೇವಲ ಹೀರೋ ವಿಲನ್ ಸಿನಿಮಾ ಥರ ನೋಡಬಾರ್ದು. ಇದರ ಹಿಂದಿನ ಅಸಲಿ ಕತೆ ಇದಕ್ಕಿಂತ ದೊಡ್ಡದಿದೆ ಮತ್ತು ಅಷ್ಟೇ ಮುಜುಗರ ಉಂಟು ಮಾಡುವಂತಿದೆ. ಭಾರತ ಇವತ್ತು ಒಂದು ಗಂಭೀರವಾದ ಆಡಳಿತಾತ್ಮಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಅದೇ ಗೊತ್ತೇ, ನಮ್ಮ ಹತ್ತಿರ ಡೇಟಾ ಅಂದರೆ ಮಾಹಿತಿಯ ಬೆನ್ನೆಲುಬು ದುರ್ಬಲವಾಗಿದೆ. ಗುರುತಿನ ಚೀಟಿಗಳ ಜಾಲ ಸೋರ್ತಾ ಇದೆ ಮತ್ತು ನಮ್ಮ ಸೋಷಿಯಲ್ ಮೀಡಿಯಾ ವಾರ್ಗಳು ಅಪಾಯಕಾರಿಯಾದ ಭಾವನಾತ್ಮಕ ಹಾದಿ ಹಿಡಿದಿವೆ. ಕೇಂದ್ರ ಗೃಹ ಸಚಿವಾಲಯ ಸಂಸತ್ತಿನಲ್ಲಿ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದೆ. ಅಕ್ರಮವಾಗಿ ದೇಶದ ಒಳಗೆ ನುಸುಳುವವರ ಬಗ್ಗೆ ಸರಿಯಾದ ಅಥವಾ ನಿಖರವಾದ ಲೆಕ್ಕಾಚಾರ ಸಿಗ್ತಾ ಇಲ್ಲ ಅಂತ. ಇದು ಕೇವಲ ತಾಂತ್ರಿಕ ಕಾರಣ ಅಲ್ವೇ ಅಲ್ಲ, ಇದು ವ್ಯವಸ್ಥೆಯ ದೊಡ್ಡ ವೈಫಲ್ಯ. ಯಾವಾಗ ಒಂದು ಸರ್ಕಾರಕ್ಕೆ ಸಮಸ್ಯೆಯ ತೀವ್ರತೆಯನ್ನು ಸರಿಯಾಗಿ ಅಳೆಯೋಕೆ ಸಾಧ್ಯ ಆಗೋದಿಲ್ವೋ ಆಗ ಅದು ಅತಿರೇಕದ ಕ್ರಮಗಳಿಗೂ ಅಥವಾ ಸಂಪೂರ್ಣ ನಿರ್ಲಕ್ಷ್ಯಕ್ಕೂ ಕಾರಣ ಆಗುತ್ತೆ. ಜನಸಾಮಾನ್ಯರು ಭಯ ಮತ್ತು ಆಕ್ರೋಶದ ನಡುವೆ ಕಳೆದು ಹೋಗ್ತಾರೆ. ಈಗ ಆಗ್ತಿರೋದು ಕೂಡ ಅದೇ. ಇದು ಕೇವಲ ಗಡಿಯ ಸಮಸ್ಯೆಯಾಗಿ ಉಳಿದಿಲ್ಲ, ಇದು ನಮ್ಮ ಐಡೆಂಟಿಟಿಯ ಮೇಲೆ ನಡೀತಾ ಇರೋ ದಾಳಿ. ನಕಲಿ ದಾಖಲೆಗಳು ಸೃಷ್ಟಿ ಆಗ್ತಿವೆ ಅಂದರೆ ಅದು ಕೇವಲ ಒಬ್ಬ ವ್ಯಕ್ತಿಯ ತಪ್ಪಲ್ಲ, ಆ ದಾಖಲೆಗಳನ್ನು ತಯಾರಿಸುವ ಸಿಸ್ಟಮ್ ಎಷ್ಟು ಟೊಳ್ಳಾಗಿದೆ ಅನ್ನೋದಕ್ಕೆ ಸಾಕ್ಷಿ. ಇನ್ನು ಆರ್ಥಿಕತೆ ಮತ್ತು ಅಭಿವೃದ್ಧಿಯ ವಿಚಾರಕ್ಕೆ ಬರೋಣ. ಅಕ್ರಮ ವಲಸೆಯಿಂದ ದೇಶದ ಆರ್ಥಿಕತೆ ಕುಸಿದು ಹೋಗುತ್ತದೆ ಎಂಬುದು ಕೇವಲ ರಾಜಕೀಯ ಘೋಷಣೆ ಆಗಬಹುದು. ಆದರೆ ನಿಜವಾದ ಅಪಾಯ ಇರೋದು ಲೋಕಲ್ ಮಾರ್ಕೆಟಲ್ಲಿ. ಯಾವಾಗ ಇಲ್ಲಿಗಲ್ಲಿ ಜನ ಇಲ್ಲಿ ನೆಲೆಸ್ತಾರೋ ಅವರು ಅತಿ ಕಡಿಮೆ ಕೂಲಿಗೆ ದುಡಿಯಲು ಸಿದ್ಧರಾಗ್ತಾರೆ. ಇದು ಸ್ಥಳೀಯ ಉದ್ಯೋಗಿಗಳ ವೇತನ ಮತ್ತು ಬದುಕಿನ ಮಟ್ಟನ ಕೆಳಗೆ ತಗೊಂಡು ಬರುತ್ತೆ. ಅಷ್ಟೇ ಅಲ್ಲದೆ ನಗರದ ಕೆಲವು ಭಾಗಗಳಲ್ಲಿ ವಸತಿ ಆಗಿರ್ಬೋದು ಅಥವಾ ಕ್ಲೀನಿನೆಸ್ ಆಗಿರ್ಬೋದು, ಸೊ ಇಂಥ ಬೇರೆ ಬೇರೆ ಒಂದು ಬೇಸಿಕ್ ಏನೇನು ಸೌಕರ್ಯ ಇರ್ತಾವಲ್ಲ ಅದರ ಮೇಲೆ ಕೂಡ ಒತ್ತಡ ಹೇರುತ್ತೆ. ವ್ಯವಸ್ಥೆಗಳು ಅಲುಗಾಡಿದಾಗ ಏನಾಗುತ್ತೆ ಎಂಬುದಕ್ಕೆ ಇತಿಹಾಸವೇ ಸಾಕ್ಷಿ. 1979-85ರಲ್ಲಿ ಅಸ್ಸಾಂನಲ್ಲಿ ನಡೆದ ಅಸ್ಸಾಂ ಮೂವ್ಮೆಂಟ್ ನೆನಪಿಸಿಕೊಳ್ಳಿ. ಅಕ್ರಮ ವಲಸೆಯು ಒಂದು ರಾಜ್ಯದ ಜನಸಂಖ್ಯಾ ಸ್ವರೂಪವನ್ನೇ ಹೇಗೆ ಬದಲಾಯಿಸಬಹುದು, ಅಲ್ಲಿನ ಮೂಲ ನಿವಾಸಿಗಳ ಅಸ್ತಿತ್ವಕ್ಕೆ ಹೇಗೆ ಕುತ್ತು ತರಬಹುದು ಎಂಬುದಕ್ಕೆ ಅದೊಂದು ಕ್ರೂರ ಪಾಠ. ನಾವು ಇತಿಹಾಸದಿಂದ ಪಾಠ ಕಲಿಯದೇ ಇದ್ದರೆ ಅದೇ ತಪ್ಪು ಮತ್ತೆ ಮತ್ತೆ ರಿಪೀಟ್ ಆಗ್ತಾನೆ ಇರುತ್ತೆ. ಇಂದು ನಾವು AI ಮತ್ತು ಡೇಟಾ ಅನಾಲಿಟಿಕ್ಸ್ ಯುಗದಲ್ಲಿದ್ದೀವಿ. ನಮ್ಮ ಸರ್ಕಾರ ಈ ಶಕ್ತಿನ ಇನ್ನೂ ಸರಿಯಾಗಿ ಬಳಸ್ಕೊತಾ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕಂದರೆ ನಮ್ಮಲ್ಲಿ ಜನನ ಮರಣ ನೋಂದಣಿ, ಆಧಾರ್ ಅಥವಾ ರೇಷನ್ ಕಾರ್ಡ್, ಬ್ಯಾಂಕ್ ಅಕೌಂಟ್, ಹೀಗೆ ಎಲ್ಲನೂ ಕೂಡ ಡೇಟಾಬೇಸ್ ಇದೆ ನಮ್ಮ ಹತ್ರ. ಆದರೆ ಇದೆಲ್ಲನೂ ಬೇರೆ ಬೇರೆ ಒಂದು ಸಪ್ರೇಟಾಗಿ ಕೆಲಸ ಮಾಡ್ತಾ ಇದ್ದಾವೆ. ಸೊ ನಾವು AI ಬಳಸಿ ಎಲ್ಲ ಡೇಟಾಬೇಸ್ಗಳನ್ನು ಒಂದಕ್ಕೊಂದು ನಾವು ಲಿಂಕ್ ಮಾಡಿದರೆ ಸೊ ಅನ್ಯೂಶುವಲ್ ಪ್ಯಾಟ್ರನ್ ಏನೇನಿರುತ್ತೆ ಅದನ್ನು ನಾವು ಗುರುತಿಸ್ಬೋದು. ಎಕ್ಸಾಂಪಲ್, ಒಂದೇ ಒಂದು ಅಡ್ರೆಸ್ಸಲ್ಲಿ ತುಂಬ ಆಧಾರ್ ಕಾರ್ಡ್ಗಳು, ಒಂದೇ ಫೋನ್ ನಂಬರ್ಗೆ 10 ಬ್ಯಾಂಕ್ ಅಕೌಂಟ್ಗಳು, ಸೊ ಇಂಥ ರೆಡ್ ಫ್ಲ್ಯಾಗ್ಗಳನ್ನು AI ತಕ್ಷಣವೇ ಗುರುತಿಸಬಲ್ಲದು. ಪ್ರಮುಖ ರೈಲ್ವೆ ನಿಲ್ದಾಣಗಳು, ಬಸ್ ನಿಲ್ದಾಣಗಳು ಮತ್ತು ಗಡಿಗಳಲ್ಲಿ ಅತ್ಯಾಧುನಿಕ ಫೇಶಿಯಲ್ ರೆಕಾಗ್ನಿಷನ್ ವ್ಯವಸ್ಥೆಯನ್ನು ಅಳವಡಿಸ್ಬೋದು. ಇದನ್ನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ NCRB ಏನಂತೀವಲ್ಲ, ಸೊ ಆ ಒಂದು ಡೇಟಾಬೇಸ್ ಜೊತೆಗೆ ಲಿಂಕ್ ಮಾಡಿದರೆ ಸೊ ಸಸ್ಪೆಕ್ಟೆಡ್ ಅಥವಾ ಯಾರು ಒಂದು ಇಮಿಗ್ರೆಂಟ್ಸ್ ಇರ್ತಾರೋ, ಇಲ್ಲೀಗಲ್ ಇಮಿಗ್ರೆಂಟ್ಸು, ಸೊ ಅವರನ್ನು ಪತ್ತೆ ಹಚ್ಚೋಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಈ ಸಿಸ್ಟಮನ್ನು ನಾವು ಜಾರಿಗೆ ತರುವಾಗ ನಮ್ಮ ಜನರ ಒಂದು ಪ್ರೈವೇಸಿ ಮತ್ತು ಐಡೆಂಟಿಟಿ ರಿಲೇಟೆಡ್ ಆಗಿರ್ಬೋದು, ಸೊ ಆ ಥರದ್ದು ಯಾವುದೇ ಒಂದು ಅವರಿಗೆ ಪ್ರಾಬ್ಲಮ್ ಆಗದೆ ಇರೋ ಥರ ಒಂದು ಲಾನ ತರಬೇಕು. ಸೊ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ಡೂಪ್ಲಿಕೇಟ್ ID ಕಾರ್ಡನ್ನು ನಾವು ಸ್ಟಾಪ್ ಮಾಡಬೇಕಂತ ಅಂದರೆ ಆಡಿಟ್ ಟ್ರೇಲ್ ಅಥವಾ ಟ್ರೇಸಬಿಲಿಟಿ ಸಲುವಾಗಿ ಆಧಾರ್ ಮತ್ತು ಬೇರೆ ಬೇರೆ ID ಕಾರ್ಡ್ಗಳನ್ನು ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿ ಮೇಲೆ ಕೂಡ ನಿರ್ಮಿಸ್ಬೋದು. ಸೊ ಇದರಿಂದ ಯಾವುದೇ ದಾಖಲೆಯನ್ನು ಟ್ಯಾಂಪರ್ ಮಾಡೋದು ತುಂಬ ಕಷ್ಟ. ಆದರೆ ತಡೆಗಟ್ಟಲು ವೆರಿಫಿಕೇಷನ್ ಮತ್ತು ಎನ್ಫೋರ್ಸ್ಮೆಂಟ್ ಬೇಕೇ ಬೇಕು. ಈ ಅಕ್ರಮ ವಲಸೆ ಸಮಸ್ಯೆನ ನಾವು ಬರೀ ಭಾವನಾತ್ಮಕವಾಗಿ ಅಥವಾ ಪೊಲಿಟಿಕಲ್ ಆ್ಯಂಗಲಿಂದ ನೋಡೋದನ್ನು ಸ್ಟಾಪ್ ಮಾಡಬೇಕು. ಸೊ ಇದೊಂದು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಎಕಾನಮಿ ಮೇಲೆ ಒಂದು ಸೀರಿಯಸ್ ಬ್ಯಾಡ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಇದಕ್ಕೆ ಬೇಕಿರೋದು ನಮಗೆ ರೋಡ್ ಮೇಲೆ ಏನೋ ಒಂದು ಬೊಬ್ಬೆ ಹಾಕೋದಾಗಿರ್ಬೋದು, ಆ ಥರದ್ದಲ್ಲ. ನಮಗೆ ಬೇಕಿರೋದು ಒಂದು ಟೆಕ್ನಾಲಜಿ ಬೇಸ್ಡ್ ಮತ್ತು ಅಷ್ಟೇ ಒಂದು ರಾಜಕೀಯ ಇಚ್ಛಾಶಕ್ತಿಗಳ ಒಂದು ದೃಢವಾದ ಪರಿಹಾರ.
ಒಂದು ದೇಶ ಭದ್ರವಾಗಿರಬೇಕಾದ್ರೆ ಮೊದಲು ಅಲ್ಲಿನ ಸಿಸ್ಟಮ್ ಸರಿಯಾಗಿ ವರ್ಕ್ ಮಾಡಬೇಕು. ಸೊ ಯಾವುದೇ ಒಂದು ವದಂತಿಗಳಿಂದ ಅಥವಾ ಉದ್ರಿಕ್ತ ಗುಂಪುಗಳಿಂದ ಈ ದೇಶವನ್ನು ರಕ್ಷಿಸಲು ಖಂಡಿತ ಸಾಧ್ಯ ಇಲ್ಲ. ಈ ಥರದ್ದು ಒಂದು ಇಂಟೆಲೆಕ್ಚುಯಲ್ ಥಾಟ್ ಅಥವಾ ಈ ಥರ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕಂತಂದರೆ ಇದು ತುಂಬ ಅಗತ್ಯ ಮತ್ತು ಅನಿವಾರ್ಯ ಈಗಿನ ಕಾಲದಲ್ಲಿ ನಾವು ಇದನ್ನೆಲ್ಲ ತಿಳ್ಕೋಬೇಕು. ಯಾಕಂದರೆ ಯಾವುದೋ ಒಂದು ವೇನಲ್ಲಿ ಇದು ನಮ್ಮ ಒಂದು ಬದುಕಿನ ಮೇಲೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಇನ್ನಷ್ಟು ಈ ಥರದ ವಿಷಯಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಯಾವತ್ತಿಗೂ ಹೀಗೆ ಇರಲಿ.